ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮನ್ ನವೀನ್ ಗೌಡ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ, ಇವತ್ತು ಭೀಮ್ ಅಮಾವಾಸ್ಯೆ. ಸೊ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಆಯಿತು. ನೆಕ್ಸ್ಟ್ ಏನೇನು ಮಾಡ್ತೀರಿ ಅಂತ ನೋಡೋಣ ಬನ್ನಿ. ನಮ್ಮ ಪಾಪು ಮಲಗಿದ್ದಾನೆ, ಅಷ್ಟರಲ್ಲಿ ತಲೆ ಹಾರಿಸ್ಕೊಬಿಡೋಣ ಅವನು ಎದ್ದೋಳೋ ಅಷ್ಟೊತ್ತಲ್ಲಿ. ಹೊರಗಡೆ ಬಿಸಿಲಿನೂ ಬಂದಿಲ್ಲ, ಸೊ ಹಾಗಾಗಿ ಹೇರ್ ಡ್ರೈ ಮಾಡಿ ತಲೆ ಒಣಗಿಸ್ಕೊತೀನಿ. ನಾನು ತಲೆ ಒಣಗಿಸ್ಕೊಡೋ ಅಷ್ಟೊತ್ತಲ್ಲಿ ಪಾಪು ಕೂಡ ಎದ್ಬಿಟ್ಟ. ಸೊ ಅವನಿಗೆ ಫೀಡ್ ಮಾಡಿ ಮಲಗಿಸಿದ್ದೀನಿ. ತಿರ್ಗಾ ಅವನು ಎದ್ದೋಳೋ ಅಷ್ಟೊತ್ತಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಬನ್ನಿ. ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ಅಡುಗೆ ಮಾಡ್ಕೊಬಿಡೋಣ. ಫಸ್ಟು ಸ್ವೀಟ್ ಮಾಡ್ಕೊಳ್ಳೋಣ. ಸ್ವೀಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ಹಾಲು ಕಬಾಬ್ ಮತ್ತು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋಣ. ಎರಡು ಚಮಚ ನೀರು ಹಾಕಬೇಕು. ಬೇಳೆ ಕೂಗೋ ಅಷ್ಟೊತ್ತಲ್ಲಿ ಹಾಲು ಕವ ಮಾಡ್ಕೊಳ್ಳೋಣ. ಹಾಲು ಕವಾಗ ಏನೇನು ಬೇಕಂದರೆ ಹಾಲು ಪೌಡರು, ನೀರು, ಸಕ್ಕರೆ, ಒಂದು ಚೂರು ನಿಂಬೆಹಣ್ಣು ರಸ, ಇಷ್ಟು ಬೇಕು. ಮಾಡ್ಕೊಳ್ಳೋಣ ಬನ್ನಿ. ಬಾಣಲಿ ಇಟ್ಕೊಂಡು ಒಂದು ಬಟ್ಲು ಹಾಲು ಪೌಡರ್ ತೊಗೊಂಡಿದ್ದೀನಿ. ಹಾಲು ಪೌಡರ್ನ ಹಾಕಿ ಸ್ವೀಟ್ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ಫೋನ್ ಇಲ್ಪಿಚ್ಕೋ. ಒಂದೆರಡು ಸತಿ ಕೈ ತಿರುಗಿಸಾದ್ಮೇಲೆ ನಿಂಬೆಹಣ್ಣು ರಸ ಇದೆಯಲ್ಲ, ಅದನ್ನು ನಾನು ಒಂದು ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಹಾಕಬೇಕು, ಅಂದರೆ 3 ಸತಿ ಹಾಕಬೇಕು ನಿಂಬೆ ರಸನ. ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಬೇಕು. ಸೊ ಇದು ಗಂಟು ಕಟ್ದಿರಂಗೆ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅದಾದಮೇಲೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ರಸ ಇಂಟ್ಕೊಳ್ಳಿ. 3 ಸತಿ ನಿಂಬೆ ರಸ ಹಾಕಿದ್ರೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ಒಂದು ತಟ್ಟೆ ತೊಗೊಂಡು ಇದನ್ನು ಅದರೊಳಗೆ ಫಿಲ್ ಮಾಡ್ಕೊಳ್ಳಿ. ತಟ್ಟೆಯಲ್ಲಿ ಸವರ್ಕೊಂಡು ಇಟ್ಕೊಂಡು ಮಾಡಿರೋ ಬ್ಯಾಟರ್ನ ಇದ್ರೊಳಗೆ ಹಾಕ್ಕೊಳ್ಳಿ. ಈ ಥರ ಒಂದು ತಟ್ಟೆಯಲ್ಲಿ ಫಿಲ್ ಮಾಡಿಬಿಟ್ಟು ಇದನ್ನೊಂದು ಸ್ವಲ್ಪ ಹೊತ್ತು, ಒಂದು 1/2 ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಆಮೇಲೆ ರೆಡಿ ಆಗುತ್ತೆ ಸ್ವೀಟ್. ಹಾಲು ಕೋವ ರೆಡಿ ಆಗೋ ಅಷ್ಟೊತ್ತಲ್ಲಿ ಟಿಫನ್ ರೆಡಿ ಮಾಡ್ಕೊಳ್ಳೋಣ. ನಾಷ್ಟ ಇವಾಗ ಟೊಮೆಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ರೆಡಿ ಮಾಡ್ಕೊಳ್ಳೋಣ. ಹೆಸರುಬೇಳೆ ಪಾಯಸ ಕೂಡ ರೆಡಿ ಆಗ್ತಿದೆ. ಸೊ ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ, ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ಟೊಮೆಟೊ ಬಾತ್ಗೆಲ್ಲ ರೆಡಿ ಮಾಡ್ಕೊಂಡಾಯಿತು. ಟೊಮೆಟೊ ಬಾತ್ ಬೇಯ್ತೈತೆ. ಅಷ್ಟರಲ್ಲಿ ಹಾಲು ಕವ ರೆಡಿ ಆಗಿದೆ, ಅದನ್ನು ಕಟ್ ಮಾಡೋಣ ಬನ್ನಿ. ನಾನು ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಇವಾಗ ಟೊಮೆಟೊ ಬಾತ್ ರೆಡಿ ಆಯಿತು, ಸ್ವೀಟು ರೆಡಿ ಆಯಿತು, ಹೆಸರುಬೇಳೆನೂ ರೆಡಿ. ಸೊ ಅಡುಗೆ ಎಲ್ಲ ರೆಡಿ ಆಯಿತು. ಇನ್ನು ನಾನು ರೆಡಿಯಾಗಿ ಮನೆಯವ್ರಿಗೆ ಪೂಜೆ ಮಾಡೋದಂದರೆ ಬಾಕಿ. ಸೊ ಸ್ಯಾರಿ ನಾನು ಈ ಸ್ಯಾರಿ ವೇರ್ ಮಾಡಿದ್ದೀನಿ. ಗೋಲ್ಡ್ ವಿತ್ ಬ್ಲ್ಯಾಕ್, ಇದು ಒಂದು ಸ್ವಲ್ಪ ಇದು ವೇರ್ ಮಾಡಿದ್ದೀನಿ. ಸೊ ರೆಡಿ ಆಗಿಬಿಟ್ಟು ಬೇಗ ಪೂಜೆ ಮಾಡಿ, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ. ಫೈನಲಿ ಈಗ ರೆಡಿ ಆದೆ. ಪಾತ್ ಪೂಜೆ ಮಾಡೋಣ ಬನ್ನಿ. ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿದೆ. ಇವಾಗ ಪಾತ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನು ಅವ್ರಿಗೆ ಕಂಕಣ ಕಟ್ಟಿದೆ, ಮತ್ತು ನಮ್ಮ ಹಸ್ಬೆಂಡ್ ನನಗೆ ಕಂಕಣ ಕಟ್ಟಿದ್ರು. ಆಮೇಲೆ ತಾಳಿಗೆ ಅರಿಶಿನ ಕುಂಕುಮ ಇಟ್ಟರು.
ಆಮೇಲೆ ನನಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಮುಡಿಸಿದ್ರು. ಆಮೇಲೆ ಅವ್ರ ಪಾದನ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಕಡ್ಡಿ ಅಂಟಿಸಿ ಆಮೇಲೆ ಕರ್ಪೂರದಲ್ಲಿ ಪೂಜೆ ಮಾಡಿ ದೀಪದಲ್ಲಿ ಆರತಿ ಬೆಳಗ್ದೆ. ಆಮೇಲೆ ಅವ್ರ ಕಾಲು ಮುಗಿದು ಆಶೀರ್ವಾದ ತಗೊಂಡೆ. ಹ್ಯಾಪಿ ಭೀಮ್ ಅಮಾವಾಸ್ಯೆ. ಹೊರಗಡೆ ಹೋಗಬೇಕಿತ್ತು, ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಹಸ್ಬೆಂಡು ನೈಟ್ ಶಿಫ್ಟ್ ಮಾಡಿ ಬಂದಿರೋದ್ರಿಂದ ಅವ್ರು ಮಲಗಿದ್ದಾರೆ. ಮಧ್ಯಾಹ್ನ ಆಗೋಯ್ತು, ಸರಿ ದೇವಸ್ಥಾನವೂ ಕ್ಲೋಸ್ ಆಗಿರುತ್ತೆ ಅಂದ್ಬಿಟ್ಟು ಸಂಜೆ ಹೋಗೋಣ ಅಂತಂದರು. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಸೊ ರೆಡಿ ಎಲ್ಲ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗೋಕೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೀಚ್ ಆದ್ರಿ. ಇಷ್ಟೇ ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ಗಂಟ ವೆಯ್ಟ್ ಮಾಡ್ತಾಯಿರಿ.